ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ದೇಶದ ಗಡಿ ಹೇಗಿರಬೇಕು? ಅದು ಭೇದಿಸಲಾಗದಂತಹ ಉಕ್ಕಿನ ಕೋಟೆಯಂತಿರಬೇಕು. ಶತ್ರುಗಳು ಆ ಗಡಿಯತ್ತ ಕಣ್ಣೆತ್ತಿ ನೋಡಲು ಕೂಡ ನಡುವಂತಿರಬೇಕು. ಆದ್ರೆ ನಮ್ಮದೇ ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವಿನ ಆ 2216 ಕಿಲೋಮೀಟರ್ ಉದ್ದದ ಬಾರ್ಡರ್ ಇಷ್ಟು ವರ್ಷಗಳ ಕಾಲ ಹೇಗಿತ್ತು ಗೊತ್ತಾ? ಅದೊಂದು ಓಪನ್ ಹೈವೇ ಆಗಿತ್ತು. ಯಾವ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಲಕ್ಷಾಂತರ ಬಾಂಗ್ಲಾದೇಶಿ ನುಸುಳುಕೋರರು, ರೋಹಿಂಗ್ಯಾ ಮುಸಲ್ಮಾನರು ದಿನ ಬೆಳಗಾದ್ರೆ ಭಾರತದ ಒಳಗೆ ನುಗ್ಗಿ ಬರ್ತಾ ಇದ್ರು. ಅಕ್ರಮ ಗೋಸಾಗಾಟ, ಡ್ರಗ್ಸ್ ಮಾಫಿಯಾಗಳು ರಾಜಾರೋಷವಾಗಿ ನಡೀತಾ ಇದ್ವು. ನಮ್ಮ ಗಡಿ ಕಾಯುವ ಬಿಎಸ್ಎಫ್ ಯೋಧರಿಗೆ ನಮಗೆ ಗಡಿಯಲ್ಲಿ ಬೇಲಿ ಹಾಕಲು ಒಂದಿಷ್ಟು ಜಾಗ ಕೊಡಿ, ನಾವು ಇಡೀ ಬಾರ್ಡರ್ ನ ಸೀಲ್ ಮಾಡ್ತೀವಿ ಅಂತ ಕೇಳಿದ್ರು ಕೂಡ ಹಿಂದಿನ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅವರಿಗೆ ಕವಡೆ ಕಾಸಿನ ಬೆಲೆಯನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಈಗ ಟೈಮ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಬಂಗಾಳದಲ್ಲಿ ಕೇಸರಿ ಪಡೆಯ ನೂತನ ಸಿಎಂ ಆಗಿ ಸುವೇಂದು ಅಧಿಕಾರಿ ಕುರ್ಚಿ ಏರಿದ ಮರುಕ್ಷಣವೇ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ, ನುಸುಳುಕೋರರ ಎದೆ ಜೊಲ್ಲನಿಸುವಂತಹ ಒಂದು ಮಾಸ್ಟರ್ ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. ಹೌದು, ಕೇವಲ 45 ದಿನಗಳ ಒಳಗೆ ಗಡಿಯಲ್ಲಿ ಬಿಎಸ್ಎಫ್ ಬೇಲಿ ಹಾಕಲು ಎಷ್ಟು ಭೂಮಿ ಬೇಕೋ ಅಷ್ಟು ಭೂಮಿಯನ್ನ ಕಂದಾಯ ಇಲಾಖೆ ತಕ್ಷಣವೇ ಹಸ್ತಾಂತರ ಮಾಡಬೇಕು ಎನ್ನುವಂತಹ ಖಡಕ್ ಡೆಡ್ ಲೈನ್ ಅನ್ನ ಸುವೇಂದು ಅಧಿಕಾರಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಷ್ಟು ವರ್ಷಗಳ ಕಾಲ ಬಿಎಸ್ಎಫ್ ಯೋಧರಿಗೆ ಗಡಿಯಲ್ಲಿ ಜಾಗ ಕೊಡದೆ ಸತಾಯಿಸ್ತಾ ಇದ್ದ ಮಮತಾ ಬ್ಯಾನರ್ಜಿ ಅವರ ಕರಾಳ ಷಡ್ಯಂತ್ರ ಎಂಥದ್ದು? 45 ದಿನಗಳಲ್ಲಿ ಭೂಮಿ ಸಿಕ್ಕ ತಕ್ಷಣ ಬಾರ್ಡರ್ ನಲ್ಲಿ ಬಿಎಸ್ಎಫ್ ಮಾಡಿರುವಂತಹ ಆ ಹೈಟೆಕ್ ಡೆವಲಪ್ಮೆಂಟ್ ಹೇಗಿರುತ್ತೆ? ಈ ಒಂದೇ ಒಂದು ನಿರ್ಧಾರದಿಂದ ಭಾರತದ ಚಿಕ್ಕನ್ನೆಕ್ಕೆನಿಸಿಕೊಂಡಿರುವಂತಹ ಸಿಲಿಗುರಿ ಕಾರಿಡಾರ್ಗೆ ಅತಿ ದೊಡ್ಡ ಭದ್ರತೆ ಸಿಗುವುದರ ಹಿಂದಿನ ಭೌಗೋಳಿಕ ರಾಜಕೀಯ ರಹಸ್ಯವೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ದೇಶದ ಗಡಿಯನ್ನ ಭದ್ರಪಡಿಸ್ತಾ ಇರುವ ಹೊಸ ಸರ್ಕಾರದ ಈ ಮಾಸ್ಟರ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಯ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ಹೊಸದಾಗಿ ಅಧಿಕಾರವನ್ನ ಸ್ವೀಕರಿಸಿರುವಂತಹ ಸುವೇಂದು ಅಧಿಕಾರಿ ಮಿಲಿಟರಿಯನ್ನ ಬಿಟ್ಟು ಬಂಗಾಳದೊಳಗಿರುವಂತಹ ನುಸುಳುಕೋರರು ಹಾಗೂ ರೋಹಿಂಗ್ಯಾ ಮುಸಲ್ಮಾನರನ್ನ ಹುಡುಕಿ ಅವರನ್ನ ಒದ್ದು ಹೊರ ಹಾಕ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಗಡಿಗೆ ಹೈ ಅಲರ್ಟ್ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಸುವೇಂದು ಅಧಿಕಾರಿ ಅವರ ಈ 45 ದಿನಗಳ ಡೆಡ್ ಲೈನ್ ನ ಮಹತ್ವ ಅರ್ಥವಾಗಬೇಕಾದ್ರೆ ನೀವು ಬಂಗಾಳದ ಗಡಿಯಲ್ಲಿ ನಮ್ಮ ಬಿಎಸ್ಎಫ್ ಯೋಧರು ಅನುಭವಿಸಿದ್ದಂತಹ ಆ ಸಹಾಯಕತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂತಾರಾಷ್ಟ್ರೀಯ ನಿಯಮದ ಪ್ರಕಾರ 2 ದೇಶಗಳ ಗಡಿಯ 0 ಲೈನ್ ನಿಂದ 150 ಗಜಗಳಷ್ಟು ಒಳಗೆ ಬಂದು ಬೇಲಿ ಹಾಕಬೇಕಾಗುತ್ತೆ. ಆ 150 ಗಜದ ಜಾಗ ನೋ ಮ್ಯಾನ್ಸ್ ಲ್ಯಾಂಡ್ ಆಗಿರುತ್ತೆ. ಆದ್ರೆ ಈ ಬೇಲಿ ಹಾಕಲು ಕೇಂದ್ರ ಸರ್ಕಾರ ಅಥವಾ ಸೈನ್ಯಕ್ಕೆ ನೇರವಾಗಿ ಭೂಮಿ ಪಡೆಯುವ ಅಧಿಕಾರವಿರೋದಿಲ್ಲ. ಭೂಮಿ ಎನ್ನುವುದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ವಿಚಾರ. ರಾಜ್ಯ ಸರ್ಕಾರವೇ ರೈತರಿಂದ ಅಥವಾ ಜಮೀನ್ದಾರರಿಂದ ಭೂಮಿಯನ್ನು ವಶಪಡಿಸಿಕೊಂಡು ಬಿಎಸ್ಎಫ್ ಗೆ ಹಸ್ತಾಂತರ ಮಾಡಬೇಕು. ಇದೇ ಕಾನೂನಿನ ಲೂಪ್ ಹೋಲ್ ಅನ್ನ ಬಳಸಿಕೊಂಡು ಹಿಂದಿನ ಟಿಎಂಸಿ ಸರ್ಕಾರ ದಶಕಗಳ ಕಾಲ ಒಂದು ಭಾರಿ ದೊಡ್ಡ ಗೇಮ್ ಪ್ಲೇ ಮಾಡಿತ್ತು. ರೈತರಿಗೆ ತೊಂದರೆಯಾಗ್ತಾ ಇದೆ, ನಾವು ಭೂಮಿಯನ್ನು ಕೊಡೋದಿಲ್ಲ ಎನ್ನುವ ನೆಪ ಹೇಳಿ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸವನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿತ್ತು. ಆದ್ರೆ ಇದರ ಹಿಂದಿನ ಅಸಲಿ ಕಾರಣ ರೈತರ ಮೇಲಿನ ಪ್ರೀತಿಯಾಗಿರ್ಲಿಲ್ಲ. ಗಡಿ ಓಪನ್ ಆಗಿದ್ರೆ ಮಾತ್ರ ಅಕ್ರಮ ಬಾಂಗ್ಲಾದೇಶಿಗರು ಮತ್ತು ರೋಹಿಂಗ್ಯಾಗಳು ಸುಲಭವಾಗಿ ಒಳನುಗ್ಗಬಹುದು. ಆ ಅಕ್ರಮ ವಲಸಿಗರಿ ರಾಜಕೀಯ ಪಕ್ಷಗಳ ಅತಿ ದೊಡ್ಡ ವೋಟ್ ಬ್ಯಾಂಕ್ ಆಗಿ ಬದಲಾಗಬಹುದು ಎನ್ನುವ ಅತಿ ನೀಚ ಮಟ್ಟದ ರಾಜಕಾರಣ ಇದರ ಹಿಂದಿತ್ತು. ಬೇಲಿ ಇಲ್ಲದ ಕಾರಣ ನಮ್ಮ ಬಿಎಸ್ಎಫ್ ಯೋಧರು ಕೇವಲ ಕಣ್ಗಾವಲನ್ನ ಇಟ್ಕೊಂಡು ಕಳ್ಳ ಸಾಗಾಣಿಕೆದಾರರ ಕಳ್ಳು ತೂರಾಟವನ್ನ ಸಹಿಸಿಕೊಂಡು ಗಡಿ ಕಾಯುವ ದಯಾನೀಯ ಸ್ಥಿತಿ ಇತ್ತು. ಆದ್ರೆ ಕತ್ತಲು ಎಷ್ಟೇ ದಟ್ಟವಾಗಿದ್ರೂ ಕೂಡ ಸೂರ್ಯನ ಎಂಟ್ರಿಯನ್ನ ತಡೆಯಲು ಸಾಧ್ಯವಿಲ್ಲ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದ ತಕ್ಷಣವೇ ಆಡಳಿತದ ದಿಕ್ಕೇ ಬದಲಾಗಿದೆ. ರಾಷ್ಟ್ರೀಯ ಭದ್ರತೆಗೆ ಮೊದಲ ಆದ್ಯತೆ ನೀಡುವ ಸುವೇಂದು ಅಧಿಕಾರಿ ಗೃಹ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಕರೀತಾರೆ. ಆ ಮೀಟಿಂಗ್ ನಲ್ಲಿ ಸಿಎಂ ಕೊಟ್ಟ ಆರ್ಡರ್ ಹೇಗಿತ್ತು ಗೊತ್ತಾ? ಹಿಂದಿನ ಸರ್ಕಾರ ಏನೇ ಮಾಡಿರಲಿ, ಈಗ ಬಂಗಾಳದಲ್ಲಿ ಇರುವುದು ಹೊಸ ಸರ್ಕಾರ. ದಕ್ಷಿಣ ಬಂಗಾಳ ಮತ್ತು ಉತ್ತರ ಬಂಗಾಳದ ಗಡಿಯಲ್ಲಿ ಬಿಎಸ್ಎಫ್ ಗೆ ಬಾಕಿ ಇರುವಂತಹ ಪ್ರತಿಯೊಂದು ಇಂಚು ಭೂಮಿಯನ್ನು ಕೂಡ ಕೇವಲ 45 ದಿನಗಳ ಒಳಗೆ ಕ್ಲಿಯರ್ ಮಾಡಿ ಹಸ್ತಾಂತರ ಮಾಡಬೇಕು. ಯಾವೊಬ್ಬ ಅಧಿಕಾರಿಯಾದ್ರೂ ಫೈಲ್ ವಿಳಂಬ ಮಾಡಿದ್ರೆ ಅದೇ ದಿನ ಅವರನ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳುಹಿಸಲಾಗುತ್ತೆ ಎನ್ನುವಂತಹ ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನ ರವಾನೆ ಮಾಡಿದ್ದಾರೆ. ಈ ಆರ್ಡರ್ ಕೇಳ್ತಾ ಇದ್ದಂತೆಯೇ ಇಷ್ಟು ವರ್ಷ ಟೇಬಲ್ ಮೇಲೆ ಧೂಳು ಹಿಡಿದಿದ್ದಂತಹ 100 ಲ್ಯಾಂಡ್ ಅಕ್ವಿಸಿಷನ್ ಫೈಲ್ಗಳು ಈಗ ರಾಕೆಟ್ ವೇಗದಲ್ಲಿ ಕ್ಲಿಯರ್ ಆಗ್ತಾ ಇವೆ. ಜಿಲ್ಲಾಧಿಕಾರಿಗಳು ಖುದ್ದಾಗಿ ಗಡಿಗೆ ಭೇಟಿ ನೀಡಿ ಭೂಮಿಯನ್ನು ಅಳೆದು ಬಿಎಸ್ಎಫ್ ಗೆ ಹಸ್ತಾಂತರ ಮಾಡುವಂತಹ ಮೆಗಾ ಡ್ರೈವ್ ಶುರುವಾಗಿದೆ. ಸ್ನೇಹಿತರೆ, ಒಮ್ಮೆ ಬಿಎಸ್ಎಫ್ ಕೈಗೆ ಈ ಭೂಮಿ ಸಂಪೂರ್ಣವಾಗಿ ಸಿಕ್ಕರೆ ಬಂಗಾಳದ ಗಡಿಯಲ್ಲಿ ಏನಾಗುತ್ತೆ ಗೊತ್ತಾ? ಬಾಂಗ್ಲಾ ನುಸುಳುಕೋರರ ಪಾಲಿಗೆ ಅದು ಅಕ್ಷರಶಃ ನರಕವಾಗಿ ಬದಲಾಗುತ್ತೆ. ಭೂಮಿ ಸಿಕ್ಕ ತಕ್ಷಣ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವಂತಹ ಬಿಎಸ್ಎಫ್ ಅಲ್ಲಿ ಅತ್ಯಂತ ಎತ್ತರದ ಮತ್ತು ದಪ್ಪಗಿನ ಡಬಲ್ ಲೇಯರ್ ಫೇಸಿಂಗ್ ಅಂದ್ರೆ 2 ಸುತ್ತಿನ ಬೇಲಿಯನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಲಿದ್ದಾರೆ. ಕೇವಲ ಬೇಲಿಯಷ್ಟೇ ಅಲ್ಲ, ಭಾರತದ ಗಡಿಯಲ್ಲಿ ಇದೇ ಮೊದಲ
ಮೊದಲ ಬಾರಿಗೆ ಎನ್ನುವ ಹೈಟೆಕ್ ಲೇಸರ್ ತಂತ್ರಜ್ಞಾನವನ್ನ ಅಳವಡಿಸಲಾಗ್ತಾ ಇದೆ. ಅಂದ್ರೆ ಗಡಿಯಲ್ಲಿ ಹಗಲು ರಾತ್ರಿ ಕಾವಲು ಕಾಯಲು ಥರ್ಮಲ್ ಇಮೇಜ್ಗಳು, ಇನ್ಫ್ರಾರೆಡ್ ಕ್ಯಾಮೆರಾಗಳು, ಅಂಡರ್ ಗ್ರೌಂಡ್ ಸೆನ್ಸರ್ ಗಳನ್ನ ಅಳವಡಿಸಲಾಗುತ್ತೆ. ಒಂದು ಸಣ್ಣ ಇಲಿ ಗಡಿ ದಾಟಿ ಬಂದರೂ ಕೂಡ ಕಂಟ್ರೋಲ್ ರೂಮ್ಗೆ ಅಲಾರಂ ಹೋಗುತ್ತೆ. ಇಷ್ಟು ದಿನ ನದಿಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಭಾರತದ ಒಳಗೆ ನುಗ್ತಾ ಇದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಫೇಕ್ ಕರೆನ್ಸಿ, ಡ್ರಗ್ಸ್ ಮತ್ತು ಕಳ್ಳ ಸಾಗಾಣಿಕೆಯ ಜಾಲವನ್ನ ಕಂಪ್ಲೀಟ್ ಆಗಿ ಭಸ್ಮ ಮಾಡಲು ಬಿಎಸ್ಎಫ್ ಗೆ ಈಗ ಅನ್ಲಿಮಿಟೆಡ್ ಪವರ್ ಸಿಕ್ಕಂತಾಗಿದೆ. ಸ್ನೇಹಿತರೆ, ಈ 45 ದಿನಗಳ ಗಡಿ ಹಸ್ತಾಂತರ ಹಿಂದೆ ಒಂದು ಭಾರಿ ದೊಡ್ಡ ಜಿಯೋ ಪೊಲಿಟಿಕಲ್ ರಹಸ್ಯವಿದೆ. ಅದುವೇ ಭಾರತದ ಚಿಕನ್ ನೆಕ್ ಎಂದೇ ಕರೆಯಲ್ಪಡುವಂತಹ ಸಿಲಿಗುರಿ ಕಾರಿಡಾರ್ ನ ಭದ್ರತೆ. ಸಿಲಿಗುರಿ ಕಾರಿಡಾರ್ ಕೇವಲ 20 ರಿಂದ 22 ಕಿಲೋಮೀಟರ್ ಅಗಲವಿರುವಂತಹ ಒಂದು ಚಿಕ್ಕ ರಸ್ತೆ. ಇದು ಇಡೀ ಈಶಾನ್ಯ ಭಾರತವನ್ನ ಅಂದ್ರೆ ಅಸ್ಸಾಂ, ಮೇಘಾಲಯ ಇತ್ಯಾದಿ ಉಳಿದಂತಹ ಭಾರತದೊಂದಿಗೆ ಸಂಪರ್ಕಿಸುವಂತಹ ಏಕೈಕ ಕೊಂಡೆ. ಇಷ್ಟು ವರ್ಷ ಗಡಿ ಓಪನ್ ಆಗಿದ್ದ ಕಾರಣ ಲಕ್ಷಾಂತರ ಬಾಂಗ್ಲಾದೇಶಿಗರು ಈ ಸಿಲಿಗುರಿ ಭಾಗದಲ್ಲಿ ಅಕ್ರಮವಾಗಿ ನೆಲೆಸಿ ಅಲ್ಲಿನ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯಾ ಪ್ರಮಾಣವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿದ್ರು. ಇದು ಭಾರತದ ಭದ್ರತೆಗೆ ಅತಿ ದೊಡ್ಡ ಕಂಟಕವಾಗಿತ್ತು. ಚೀನಾ ಮತ್ತು ಬಾಂಗ್ಲಾದೇಶದಂತಹ ಶತ್ರು ರಾಷ್ಟ್ರಗಳು ಇದೇ ಚಿಕನ್ ನೆಕ್ ಅನ್ನ ಟಾರ್ಗೆಟ್ ಮಾಡಲು ಸಂಚು ರೂಪಿಸಿದ್ವು. ಆದ್ರೆ ಈಗ ಸುವೇಂದು ಅಧಿಕಾರಿಯವರ ಈ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ ಇಂದ ಆ ಇಡೀ ಪ್ರದೇಶಕ್ಕೆ ಉಕ್ಕಿನ ಕವಚ ತೊಡಿಸಿದಂತಾಗಿದೆ. ಗಡಿ ಸೀಲ್ ಆಗ್ತಾ ಇರುವುದರಿಂದ ಹೊಸ ನುಸುಳುಕೋರರ ಎಂಟ್ರಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ. ಇದು ಭಾರತದ ಭೌಗೋಳಿಕ ಅಖಂಡತೆಗೆ ಸಿಕ್ಕಂತಹ ಅತಿ ದೊಡ್ಡ ಜಯವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಸಿಎಂ ಆಗಬಹುದು, ಅಧಿಕಾರವನ್ನ ನಡೆಸಬಹುದು. ಆದ್ರೆ ವೋಟ್ ಬ್ಯಾಂಕ್ ಗಿಂತ ನನ್ನ ದೇಶದ ಭದ್ರತೆ ನಮಗೆ ಮುಖ್ಯ ಅಂತ ಯಾರು ನಿರ್ಧಾರ ತೆಗೆದುಕೊಳ್ತಾರೋ ಅವರು ಮಾತ್ರ ಇತಿಹಾಸದಲ್ಲಿ ನಾಯಕರಾಗಿ ಉಳಿಯುತ್ತಾರೆ. ದಶಕಗಳ ಕಾಲ ಕೇವಲ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಮ್ಮ ಗಡಿ ಕಾಯುವ ಯೋಧರು ಅನುಭವಿಸ್ತಾ ಇದ್ದ ಹಿಂಸೆ ಮತ್ತು ನಮ್ಮ ದೇಶದ ಒಳಗೆ ನುಗ್ಗಿ ಮೆರಿತಾ ಇದ್ದಂತಹ ಆ ಅಕ್ರಮ ವಲಸಿಗರ ಅಹಂಕಾರಕ್ಕೆ ಈಗ ಕಂಪ್ಲೀಟ್ ಆಗಿ ಎಂಡ್ ಕಾರ್ಡ್ ಬಿದ್ದಿದೆ. ಕೇವಲ 45 ದಿನಗಳಲ್ಲಿ ಇಷ್ಟು ದೊಡ್ಡ ಬದಲಾವಣೆ ತರಲು ಸಾಧ್ಯವಿರುವಾಗ ಹಿಂದಿನ ಸರ್ಕಾರಗಳು ದೇಶಕ್ಕೆ ಎಷ್ಟೊಂದು ದೊಡ್ಡ ದ್ರೋಹ ಮಾಡಿದ್ವು ಎನ್ನುವುದು ಈಗ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಸೊ ನಿಮ್ಗೆ ಏನನ್ಸುತ್ತೆ? ಕೇವಲ 45 ದಿನಗಳಲ್ಲಿ ಬಿಎಸ್ಎಫ್ ಗೆ ಭೂಮಿ ಹಸ್ತಾಂತರಿಸಿ ಗಡಿಯನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡುವ ಸುವೇಂದು ಅಧಿಕಾರಿಯವರ ಈ ನಿರ್ಧಾರ 100% ಸರಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇಷ್ಟು ವರ್ಷ ಗಡಿಯಲ್ಲಿ ಬೇಲಿಯ ಹಾಕಲು ಬಿಡದೆ ಅಕ್ರಮ ವಲಸಿಗರನ್ನ ಒಳಬಿಡ್ತಾ ಇದ್ದ ಹಿಂದಿನ ಸರ್ಕಾರಗಳಿಗೆ ಈ ಆಕ್ಷನ್ ಅತಿ ದೊಡ್ಡ ಪಾಠ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಭಾರತದ ಪ್ರತಿಯೊಂದು ಇಂಚು ಗಡಿಯಲ್ಲೂ ಕೂಡ ಇದೇ ರೀತಿ ಹೈಟೆಕ್ ಲೇಸರ್ ಬೇಲಿಗಳನ್ನ ಅಳವಡಿಸಿ ನುಸುಳುಕೋರರ ಎಂಟ್ರಿಯನ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನು ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಗಡಿ ಭದ್ರತೆಯ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಗಡಿ ವಿಚಾರಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದೆ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಆ ಟಾಪಿಕ್ ಅನ್ನ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೇನೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.